ಸೊ ಭಾಳ ಜನಗೆ ಆಸೆ ಇರುತ್ತೆ ಒಂದು ಪೆಟ್ಟನ್ನು ಸಾಕ್ಬೇಕಂತಂದ್ಬಿಟ್ಟು. ಸ್ಪೆಷಲಿ ಹೇಳ್ಬೇಕಂದ್ರೆ ಸ್ಪೇಸ್ ಕಮ್ಮಿ ಇದ್ದವ್ರಿಗಾಗಲಿ ಆ್ಯಂಡ್ ಟ್ರಾಲಿಂಗ್ ಜಾಸ್ತಿ ಮಾಡ್ತಾರಲ್ಲ ಅವರಿಗೂ ಕೂಡ ಭಾಳ ಆಸೆ ಇರುತ್ತೆ. ಬಟ್ ಅವರಿಗೆ ಜರ್ಮನ್ ಶೆಪರ್ಡ್, ಲ್ಯಾಬ್ರಡಾರ್, ಗೋಲ್ಡನ್ ರಿಟ್ರೀವರ್ ಸಾಕುವಂಥ ಸಿಚುವೇಶನ್ ಇರೋದಿಲ್ಲ. ಯಾಕಂದರೆ ಅವ್ರ ಮನೆಯಲ್ಲಿ ಸ್ಪೇಸ್ ಇರೋದಿಲ್ಲ, ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಆಗೋದಿಲ್ಲ. ಬೋರ್ಡಿಂಗ್ ಬಿಟ್ಟರೆ ಅಲ್ಲಿ ಹೋದ್ರೂ ಕೂಡ ಇದ್ರದ್ದೇ ಚಿಂತೆ ಇರುತ್ತೆ. ಸೊ ಅವರಿಗೆ ಅಂತ ಸ್ಪೆಷಲಿ ನಾನು ಟಾಯ್ ಬೀಡನ್ನು ತಂದಿದ್ದೀನಿ. ಸೊ ಜರ್ಮನ್ ಶೆಪರ್ಡ್ ಥರ ಆ ಥರ ಲಾಸ್ ಬೀಟ್ ಥರ ಏನು ಮೇಂಟೆನೆನ್ಸ್ ಇಲ್ಲ. ಸೊ ಸ್ಪೇಸ್ ಕಮ್ಮಿ ಇದ್ದಲ್ಲಿ ನೀವು ಇದನ್ನು ಯೂಸ್ ಮಾಡಬೇಕು. ಆ್ಯಂಡ್ ನಿಮ್ಗೆ ಭಾಳ ಆಸೆ ಇರುತ್ತೆ ಒಂದು ಡಾಗ್ ಸಾಕ್ಬೇಕಂತಂದ್ಬಿಟ್ಟು. ಸೊ ನಿಮಗೋಸ್ಕರನೇ ಇದೊಂದು ಟಾಯ್ ಬೀಡ್ ತಂದಿದ್ದೀನಿ. ಆ್ಯಂಡ್ ಚಿಜು ಫೀಮೇಲ್ ಪಪ್ಪಿ ಇವತ್ತು ನಮ್ಮ ಹತ್ರ ಅವೈಲೇಬಲ್ ಇದೆ. ಆ್ಯಂಡ್ ಇನ್ನೊಂದೇನಂತಂದರೆ ಈ ಥರ ಬ್ರೀಡ್ ಏನಿದಾವಲ್ಲ, ಸೊ ನೀವು ಅಪಾರ್ಟ್ಮೆಂಟ್ದಲ್ಲಿ ಇದ್ದರೂ ಕೂಡ ಬೊಗಳಿದ್ರು ಕೂಡ ಪಕ್ಕದ ಮನೆಗೂ ಕೂಡ ಕೇಳೋದಿಲ್ಲ, ಅಷ್ಟು ಕಮ್ಮಿ ಆವಾಜಲ್ಲಿರುತ್ತೆ. ಆ್ಯಂಡ್ ಭಾಳ ಒಂದು ಫ್ಯಾಮಿಲಿ ಡಾಗ್ ಅಂತ ಹೇಳ್ಬೋದು ನಾನು. ಆ್ಯಂಡ್ ಇನ್ನೊಂದೇನಂತಂದರೆ ಪೋಟಿ ಮಾಡಿದರೂ ಕೂಡ ಗಲೀಜು ಜಾಸ್ತಿ ಮಾಡೋದಿಲ್ಲ, ಹಂಗೆ ನಾರ್ಮಲ್ ಆಗಿರುತ್ತೆ. ಸೊ ಈ ಥರ ಒಂದು ಬ್ರೀಡ್ ನಮ್ಮ ಹತ್ರ ಇವತ್ತು ಅವೈಲೇಬಲ್ ಇದೆ. ಸೊ ಯಾರಿಗಾದರೂ ಬೇಕಿದ್ದರೆ, ಯಾರಿಗಾದರೂ ಈ ಥರ ಆಸೆಗಳಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಒಂದು ಗಿಫ್ಟ್ ಕೂಡ ನಿಮ್ಗೆ ಸಿಗ್ಬೋದು.